ಮೂವಿ ಆರಂಭದಲ್ಲಿ 2563ನೇ ಇಸ್ವಿ ಅಂದ್ರೆ ಒಂದು ಡಿಸ್ಟೋಪಿಯನ್ ಫ್ಯೂಚರ್ ತೋರಿಸ್ತಾರೆ. 300 ವರ್ಷಗಳ ಹಿಂದೆ ಒಂದು ಮಹಾಯುದ್ಧ ಆಗಿರೋದ್ರಿಂದ ಎಲ್ಲ ರಾಜಕಾರಣಿಗಳು, ಶ್ರೀಮಂತ ವ್ಯಕ್ತಿಗಳು, ಬಿಸ್ನೆಸ್ ಮ್ಯಾನ್ಗಳು ಮತ್ತೆ ಪವರ್ಫುಲ್ ವ್ಯಕ್ತಿಗಳು ಜ್ವಾಲಮ್ ಅನ್ನೋ ಒಂದು ಹೈಟೆಕ್ ಫ್ಲೋಟಿಂಗ್ ಸಿಟಿಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಈ ಯುದ್ಧದಿಂದ ಸರ್ವೈವ್ ಆಗಿರುವ ಜನಸಾಮಾನ್ಯರು ಮತ್ತೆ ಸೈಬೋರ್ಗ್ಸ್ ಸೇರಿ ಐರನ್ ಸಿಟಿಯಲ್ಲಿ ವಾಸವಾಗಿರ್ತಾರೆ. ಜ್ವಾಲಮ್ ಸಿಟಿಯಲ್ಲಿರೋ ಎಲ್ಲಾ ವೇಸ್ಟ್ ಮಟೀರಿಯಲ್ ಅನ್ನ ಈ ಐರನ್ ಸಿಟಿಯಲ್ಲೇ ಡಂಪ್ ಮಾಡ್ತಾ ಇರ್ತಾರೆ. ಡಾಕ್ಟರ್ ಡೈಸನ್ ಈ ಡಂಪ್ ಮಾಡಿರೋ ವೇಸ್ಟ್ ಅಲ್ಲಿ ಯಾವ್ದಾದ್ರೂ ಉಪಯೋಗಕ್ಕೆ ಬರುವಂತ ಪಾರ್ಟ್ ಗಳು ಸಿಗಬಹುದು ಅಂತ ಹುಡುಕ್ತಾ ಇರಬೇಕಾದ್ರೆ ಕಂಪ್ಲೀಟ್ಲಿ ಡೆಸ್ಟ್ರಾಯ್ ಆಗಿರೋ ಒಂದು ಸೈಬೋರ್ಗ್ ಕಾಣಿಸುತ್ತೆ. ನಂತರ ಈ ಸೈಬೋರ್ಗ್ ಸ್ಕ್ಯಾನ್ ಮಾಡಿ ನೋಡಿದಾಗ ಮೆದುಳು ಇನ್ನು ವರ್ಕಿಂಗ್ ಕಂಡೀಷನ್ ಅಲ್ಲೇ ಇದೆ ಅಂತ ಗೊತ್ತಾಗಿ ತನ್ನ ಲ್ಯಾಬ್ ಗೆ ತಗೊಂಡ್ ಬರ್ತಾನೆ. ಇಲ್ಲಿ ಸೈಬೋರ್ಗ್ ಅಂದ್ರೆ ಮನುಷ್ಯ ಮತ್ತೆ ಮಷಿನ್ ಗಳ ಮಿಶ್ರಣ ಅಂತ ಅರ್ಥ. ಡಾಕ್ಟರ್ ಡೈಸನ್ ಮತ್ತೆ ನರ್ಸ್ ಜೆರಾರ್ಡ್ ಇಬ್ರು ಸೇರಿ ಈ ಸೈಬೋರ್ಗ್ ನ ಡ್ಯಾಮೇಜ್ ಆಗಿರೋ ಬಾಡಿ ತೆಗೆದು ಒಂದು ಹೊಸ ಬಾಡಿಯಿಂದ ರೀಪ್ಲೇಸ್ ಮಾಡ್ತಾರೆ. ನಂತರ ಈ ಸೈಬೋರ್ಗ್ ಗೆ ಎಚ್ಚರ ಆದಾಗ ಹೊಸ ಬಾಡಿ ನೋಡಿ ತುಂಬಾನೇ ಖುಷಿ ಆಗ್ತಾಳೆ. ಕೆಳಗಡೆ ಡಾಕ್ಟರ್ ಮತ್ತೆ ನರ್ಸ್ ಇನ್ನೊಂದು ಸೈಬೋರ್ಗ್ ಗೆ ರಿಪೇರಿ ಮಾಡ್ತಾ ಇದ್ದಾಗ ಈ ಸೈಬೋರ್ಗ್ ಕೆಳಗ್ ಬಂದು ಹೊಸ ಬಾಡಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಈ ಸೈಬೋರ್ಗ್ ಗೆ ಇವಳ ಹೆಸರು ಏನು, ಇವಳು ಎಲ್ಲಿಂದ ಬಂದಿದ್ದಾಳೆ, ಇವಳ ಪಾಸ್ಟ್ ಏನು ಅಂತ ನೆನ್ಪಿರೋದಿಲ್ಲ. ಎಲ್ಲವನ್ನ ಕಂಪ್ಲೀಟ್ಲಿ ಮರ್ತಿರ್ತಾಳೆ. ಅದಕ್ಕೆ ಡಾಕ್ಟರ್ ಡೈಸನ್ ಈ ಸೈಬೋರ್ಗ್ ಗೆ ಅಲಿಟಾ ಅಂತ ಹೆಸರಿಡ್ತಾನೆ. ನಂತರ ಸಿಟಿ ತೋರ್ಸೋಕೆ ಅಂತ ಅವಳನ್ನ ಹೊರಗಡೆ ಕರ್ಕೊಂಡ್ ಬಂದಾಗ ಈ ಎಲ್ಲಾ ಜನ ಬೇರೆ ಬೇರೆ ಭಾಷೆ ಯಾಕೆ ಮಾತಾಡ್ತಾ ಇದಾರೆ ಅಂತ ಕೇಳ್ತಾಳೆ. ಆಗ ಡೈಸನ್ ಮಹಾಯುದ್ಧ ಆದ್ಮೇಲೆ ಬದುಕಿರುವಂತ ಎಲ್ಲಾ ಜನ ಈ ಐರನ್ ಸಿಟಿಯಲ್ಲಿ ಬಂದು ವಾಸ ಮಾಡೋಕೆ ಶುರು ಮಾಡಿದ್ದಾರೆ. ಇಲ್ಲಿರೋ ಜನ ಕಂಪನಿಗಳಲ್ಲಾಗ್ಲಿ ಫ್ಯಾಕ್ಟರಿಗಳಲ್ಲಾಗ್ಲಿ ಜ್ವಾಲಮ್ಗೋಸ್ಕರನೇ ಕೆಲಸ ಮಾಡ್ತಾರೆ. ಇಲ್ಲಿ ಮನುಷ್ಯರು ಮತ್ತೆ ಸೈಬೋರ್ಗ್ಸ್ ಒಟ್ಟಾಗಿ ಜೀವಿಸ್ತಾರೆ ಅಂತ ಹೇಳಿದಾಗ ಅಲಿಟಾ ಸರಿ ನಾವು ಜ್ವಾಲಮ್ ಸಿಟಿಗೆ ಹೋಗೋಣ ಅಂತ ಹೇಳ್ತಾಳೆ. ಅದಕ್ಕೆ ಡೈಸನ್ ನಾವ್ ಯಾರು ಜ್ವಾಲಮ್ ಸಿಟಿಗೆ ಹೋಗೋಕ್ಕಾಗಲ್ಲ, ಅದಕ್ಕೆ ಅಂತ ಕೆಲವು ರೂಲ್ಸ್ ಗಳು ಇದಾವೆ ಅಂತ ಹೇಳಬೇಕಾದ್ರೆ ಅಲಿಟಾ ಒಂದು ಬಿಲ್ ಬೋರ್ಡ್ ಅಲ್ಲಿ ಮೋಟರ್ ಬಾಲ್ ಗೇಮ್ ನೋಡಿ ತುಂಬಾನೇ ಎಕ್ಸೈಟ್ ಆಗ್ತಾಳೆ. ಅದಕ್ಕೆ ಡೈಸನ್ ನೀನು ಇದರಿಂದ ಎಷ್ಟು ದೂರ ಇರ್ತೀಯೋ ಅಷ್ಟು ನಿಂಗೆ ಒಳ್ಳೇದು ಅಂತ ಹೇಳಿ ಅಲ್ಲಿಂದ ಒಂದು ರೆಸ್ಟೋರೆಂಟ್ ಗೆ ಕರ್ಕೊಂಡು ಹೋಗ್ತಾನೆ. ಅಲಿಟಾ ಒಂದು ನಾಯಿ ಮರಿನ ನೋಡಿ ತಿಂಡಿ ತಿನ್ನಿಸ್ತಾ ಇರಬೇಕಾದ್ರೆ ಪಾಂಪ್ಲೆಟ್ ಅಲ್ಲಿ ಒಬ್ಬ ಮರ್ಡರರ್ ವಾಂಟೆಡ್ ಇದ್ದಾನೆ, ಅವನನ್ನ ಹಿಡಿದ್ರೆ 20,000 ಯೂನಿಟ್ಸ್ ಪ್ರೈಸ್ ಇದೆ ಅಂತ ಗೊತ್ತಾಗುತ್ತೆ. ಆಗ ಒಂದು ದೊಡ್ಡ ರೋಬೋಟ್ ಬರ್ತಾ ಇರಬೇಕಾದ್ರೆ ಅಲಿಟಾ ಸೈಡಿಗೆ ಹೋಗದೆ ಅದ್ರ ಜೊತೆ ಫೈಟ್ ಮಾಡೋಕೆ ರೆಡಿ ಆಗ್ತಾಳೆ. ಆಗ ಹ್ಯೂಗೋ ಅನ್ನೋ ಹುಡುಗ ಬಂದು ಆ ರೋಬೋಟ್ ಇಂದ ಅಲಿಟಾನ ಕಾಪಾಡ್ತಾನೆ. ಯಾಕಂದ್ರೆ ಅಲಿಟಾಗೆ ಏನು ನೆನ್ಪಿಲ್ದೆ ಇರೋ ಕಾರಣ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಗೊತ್ತಿರೋದಿಲ್ಲ. ಇಬ್ರು ಮಾತಾಡ್ತಾ ಇರಬೇಕಾದ್ರೆ ಅಲಿಟಾಗೆ ಏನು ನೆನ್ಪಿಲ್ಲ ಅಂತ ಹ್ಯೂಗೋಗೆ ಗೊತ್ತಾಗುತ್ತೆ. ಅಲಿಟಾಗೂ ಕೂಡ ಹ್ಯೂಗೋ ಇಷ್ಟ ಆಗೋಕೆ ಶುರು ಆಗ್ತಾನೆ. ಆಗ ಡೈಸನ್ ಬಂದು ಅಲಿಟಾನ ಕರ್ಕೊಂಡು ವಾಪಸ್ ಮನೆಗ್ ಬರ್ತಾನೆ. ಅದೇ ರಾತ್ರಿ ಒಂದು ಲೇಡಿ ತನ್ನ ಮನೆಗ್ ಬರಬೇಕಾದ್ರೆ ಯಾರೋ ಬಂದು ಅವಳನ್ನ ಸಾಯಿಸ್ತಾರೆ. ಡಾಕ್ಟರ್ ಡೈಸನ್ ರಾತ್ರಿ ಮನೆಗ್ ಬರಬೇಕಾದ್ರೆ ಇವನ ಕೈಗೆ ಗಾಯ ಆಗಿರೋದನ್ನ ಅಲಿಟಾ ಕದ್ದು ನೋಡ್ತಾ ಇರ್ತಾಳೆ. ಇಲ್ಲಿ ಅಲಿಟಾಗೆ ಡಾಕ್ಟರ್ ಡೈಸನ್ ಮರ್ಡರರ್ ಇರಬಹುದು ಅಂತ ಡೌಟ್ ಬರೋಕೆ ಶುರು ಆಗುತ್ತೆ. ಮರುದಿನ ಅಲಿಟಾ ಮತ್ತೆ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಡಾಕ್ಟರ್ ನ ಎಕ್ಸ್ ವೈಫ್ ಡಾಕ್ಟರ್ ಶೆರಿನ್ ಇವಳನ್ನ ತಡೆದು ಅವಳ ಕೈಯನ್ನ ಚೆಕ್ ಮಾಡ್ತಾಳೆ. ನಂತರ ಡೈಸನ್ ಗೆ ಭೇಟಿಯಾಗಿ ಆ ಹುಡುಗಿ ಯಾರು ಅಂತ ಕೇಳ್ತಾಳೆ. ಅದಕ್ಕೆ ಡೈಸನ್ ಅವಳು ನನ್ನ ಹೊಸ ಅಸಿಸ್ಟೆಂಟ್ ಅಂತ ಹೇಳಿದಾಗ ಶೆರಿನ್ ಆ ಬಾಡಿ ನಾವು ನಮ್ಮ ಮಗಳಿಗೆ ಅಂತ ಮಾಡಿದ್ವಿ, ಆದ್ರೆ ಇವಾಗ ಆ ಬಾಡಿ ಬೇರೆ ಯಾರಿಗೋ ಯೂಸ್ ಮಾಡಿದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಡೈಸನ್ ನಮ್ಮ ಮಗಳು ಸತ್ತಿದ್ದಾಳೆ, ನೀನು ಕೂಡ ಈ ಸತ್ಯನ ಎಕ್ಸೆಪ್ಟ್ ಮಾಡಿ ಅವಳನ್ನ ಮರ್ತರೆ ನಿಂಗೆ ಒಳ್ಳೇದು ಅಂತ ಹೇಳ್ತಾನೆ. ಡಾಕ್ಟರ್ ಶೆರಿನ್ ಗೆ ಜ್ವಾಲಮ್ ಸಿಟಿಗೆ ಹೋಗ್ಬೇಕು ಅನ್ನೋ ಆಸೆ ಇರೋದ್ರಿಂದ ನೋವಾಗೆ ಇಂಪ್ರೆಸ್ ಮಾಡೋಕೆ ಕೆಲವು ಮಾನ್ಸ್ಟರ್ ಗಳನ್ನ ಬಿಲ್ಡ್ ಮಾಡೋಕೆ ನಂಗೆ ಸಹಾಯ ಮಾಡು ಅಂತ ಕೇಳಿದಾಗ ಡಾಕ್ಟರ್ ಡೈಸನ್ ಜ್ವಾಲಮ್ ಸಿಟಿಗೆ ಎಲ್ರೂ ಹೋಗಕ್ಕಾಗಲ್ಲ, ಯಾಕಂದ್ರೆ ಹಣ ಕೊಟ್ಟು ಅಥವಾ ಯಾರನ್ನ ಇಂಪ್ರೆಸ್ ಮಾಡಿ ಹೋಗೋದಾದ್ರೆ ನಾನ್ ಯಾವಾಗ್ಲೂ ಜ್ವಾಲಮ್ ಸಿಟಿಗೆ ಹೋಗ್ತಾ ಇದ್ದೆ, ಮಾನ್ಸ್ಟರ್ ಗಳನ್ನ ಬಿಲ್ಡ್ ಮಾಡೋಕೆ ನಾನ್ ನಿಂಗೆ ಯಾವುದೇ ಕಾರಣಕ್ಕೂ ಸಹಾಯ ಮಾಡೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಶೆರಿನ್ ನಾನು ಕೆಲಸ ಮಾಡೋದು ಜ್ವಾಲಮ್ ಸಿಟಿನ ಕಂಟ್ರೋಲ್ ಮಾಡೋ ನೋವಾಗೋಸ್ಕರ, ಅದು ಅಲ್ಲದೆ ವೆಕ್ಟರ್ ನೋವನ ರೈಟ್ ಹ್ಯಾಂಡ್ ಕೂಡ ಇದ್ದಾನೆ, ಅವನ ಮುಖಾಂತರ ನಾನು ಜ್ವಾಲಮ್ ಸಿಟಿಗೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಈ ವೆಕ್ಟರ್ ಮತ್ತೆ ನೋವಾ ಯಾರು, ಈ ಡೈಸನ್ ಮತ್ತೆ ಡಾಕ್ಟರ್ ಶೆರಿನ್ ಯಾಕೆ ಬೇರೆ ಆದ್ರು ಅಂತ ಮುಂದೆ ಗೊತ್ತಾಗುತ್ತೆ. ಈ ಕಡೆ ಅಲಿಟಾ ಕೂಡ ಹ್ಯೂಗೋ ಜೊತೆ ಹೊರಗಡೆ ಬಂದು ಮೋಟರ್ ಬಾಲ್ ಗೇಮ್ ಆಡೋಕೆ ಪ್ರಯತ್ನ ಮಾಡ್ತಾ ಇರಬೇಕಾದ್ರೆ ಕೆಳಗಡೆ ಬೀಳ್ತಾ ಇರ್ತಾಳೆ. ಜೊತೆಗೆ ಹ್ಯೂಗೋನ ಫ್ರೆಂಡು ಇವಳಿಗೆ ಬೇಕು ಅಂತಾನೆ ಬೀಳಿಸ್ತಾ ಇರ್ತಾನೆ. ಆದ್ರೆ ಅಲಿಟಾ ನೆಕ್ಸ್ಟ್ ರೌಂಡ್ ಅಲ್ಲಿ ಹ್ಯೂಗೋ ಫ್ರೆಂಡ್ ನ ಬೀಳಿಸಿ ತನ್ನ ಫಸ್ಟ್ ಗೋಲ್ ಫಿನಿಶ್ ಮಾಡ್ತಾಳೆ. ಇದಾದ್ಮೇಲೆ ಹ್ಯೂಗೋ ಅಲಿಟಾನ ಒಂದು ಬಿಲ್ಡಿಂಗ್ ಮೇಲೆ ಕರ್ಕೊಂಡು ಹೋಗಿ ಇಡೀ ಐರನ್ ಸಿಟಿಯ ಒಂದು ಸುಂದರವಾದ ದೃಶ್ಯವನ್ನ ತೋರಿಸ್ತಾನೆ. ನಂತರ ಜ್ವಾಲಮ್ ಸಿಟಿ ತೋರಿಸಿ ಅಲ್ಲಿಗೆ ಹೋಗ್ಬೇಕು ಅನ್ನೋದು ನನ್ನ ಬಹಳ ವರ್ಷಗಳ ಕನಸು, ಆದ್ರೆ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ತುಂಬಾನೇ ಕಷ್ಟ ಪಡ್ಬೇಕು, ಪರವಾಗಿಲ್ಲ ಒಂದಲ್ಲ ಒಂದು ದಿನ ಜ್ವಾಲಮ್ ಸಿಟಿಗೆ ಖಂಡಿತವಾಗಿ ಹೋಗ್ತೀನಿ ಅಂತ ಹೇಳ್ತಾನೆ. ಆ ರಾತ್ರಿ ಡೈಸನ್ ಹೊರಗಡೆ ಹೋಗ್ಬೇಕಾದ್ರೆ ಅಲಿಟಾ ಕದ್ದು ಅವನನ್ನ
ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾಳೆ. ನಿಸಿಯಾನ ಅನ್ನೋ ಒಂದು ಲೇಡಿ ಸೈಬೋರ್ಗೆ ಸಾಯಿಸಬೇಕು ಅಂದಾಗ ಅಲಿಟಾ ಬಂದು ಡಾಕ್ಟರ್ ಡೈಸನ್ಗೆ ತಡಿತಾಳೆ. ಆಗ ಈ ಲೇಡಿ ಸೈಬೋರ್ ಕೂಡ ಅಲ್ಲಿಂದ ಡಿಸಪಿಯರ್ ಆಗ್ತಾಳೆ. ಡಾಕ್ಟರ್ ಡೈಸನ್ಗೆ ಗೊತ್ತಾಗುತ್ತೆ ಇವನನ್ನ ಸಾಯಿಸೋಕೆ ಅಂತ ಒಂದು ಟ್ರ್ಯಾಪ್ ಸೆಟ್ ಮಾಡಿದ್ದಾರೆ ಅಂತ. ಆಗ ಗ್ರೀವಿಷ್ಕಾ ಅನ್ನೋ ಒಂದು ಜಾಯಿಂಟ್ ಸೈಬೋರ್ಗ್ ಬಂದು ಹಲೋ ವಾರಿಯರ್ ಹಂಟರ್, ಫೈನಲಿ ನೀನು ನಮ್ಮ ಟ್ರ್ಯಾಪ್ ಅಲ್ಲಿ ಸಿಕ್ಕಿ ಬಿದ್ದೆ ಅಂತ ಹೇಳುತ್ತಾನೆ. ಆಗ ರೋಮೋ ಅನ್ನೋ ಇನ್ನೊಬ್ಬ ಸೈಬೋರ್ಗ್ ಬಂದು ಡೈಸನ್ ನ ಸಾಯಿಸಬೇಕು ಅಂತ ಫೈಟ್ ಮಾಡಬೇಕಾದ್ರೆ ಡೈಸನ್ ಅವನ ಕೈಯನ್ನ ಕಟ್ ಮಾಡ್ತಾನೆ. ಆದ್ರೆ ನಿಸಿಯಾನ ಬಂದು ಡೈಸನ್ ಗೆ ಹೊಡಿಯೋಕೆ ಶುರು ಮಾಡ್ತಾಳೆ. ಈ ಎರಡು ಸೈಬೋರ್ಗ್ ಸೇರಿ ಇವನನ್ನ ಸಾಯಿಸಬೇಕು ಅಂದಾಗ ಅಲಿಟಾ ಜಂಪ್ ಮಾಡಿ ರೋಮೋನ ಸಾಯಿಸ್ಬಿಡ್ತಾಳೆ. ಅಲಿಟಾ ಈ ರೀತಿ ಫೈಟ್ ಮಾಡೋದನ್ನ ನೋಡಿ ಡೈಸನ್ಗೂ ಕೂಡ ಶಾಕ್ ಆಗುತ್ತೆ. ನಂತರ ನಿಸಿಯಾನ ಮತ್ತೆ ಅಲಿಟಾ ಮಧ್ಯೆ ಒಂದು ಫೈಟ್ ನಡೆದಾಗ ಅಲಿಟಾ ಸಂಪೂರ್ಣವಾಗಿ ಇವಳ ತಲೆಯನ್ನ ಕಟ್ ಮಾಡ್ತಾಳೆ. ಇದೆಲ್ಲ ನೋಡಿ ಗ್ರೀವಿಷ್ಕಾಗೆ ಕೋಪ ಬಂದು ಅಲಿಟಾ ಜೊತೆ ಫೈಟ್ ಮಾಡಬೇಕಾದ್ರೆ ಅಲಿಟಾ ಇವನ ಕೈಯನ್ನ ಕಟ್ ಮಾಡಿ ತುಂಬಾನೇ ಡ್ಯಾಮೇಜ್ ಮಾಡ್ತಾಳೆ. ಆಗ ಗ್ರೀವಿಷ್ಕಾ ಅಲಿಟಾ ಇಂದ ತಪ್ಪಿಸ್ಕೊಂಡು ಅಲ್ಲಿಂದ ಓಡೋಗ್ತಾನೆ. ಗ್ರೀವಿಷ್ಕಾ ಜೊತೆ ಫೈಟ್ ಮಾಡಬೇಕಾದ್ರೆ ಅಲಿಟಾಗೆ ತನ್ನ ಪಾಸ್ಟ್ ಬಗ್ಗೆ ಒಂದು ಸಣ್ಣ ಗ್ಲಿಮ್ಸ್ ನೆನಪಾಗುತ್ತೆ. ಅಲಿಟಾ ಚಂದ್ರನ ಮೇಲೆ ಯಾವುದೋ ಒಂದು ಆರ್ಮಿ ಜೊತೆ ಫೈಟ್ ಮಾಡ್ತಾ ಇರ್ತಾಳೆ. ನಂತರ ಡೈಸನ್ ನಿಸಿಯಾನಳ ತಲೆ ತಗೊಂಡು ಫ್ಯಾಕ್ಟರಿಗೆ ಬಂದು ಕೊಟ್ಟಾಗ ಇವನಿಗೆ 20,000 ಯೂನಿಟ್ಗಳು ಅಂದ್ರೆ 20,000 ಹಣ ಸಿಗುತ್ತೆ. ಯಾಕಂದ್ರೆ ಡೈಸನ್ ಒಬ್ಬ ವಾರಿಯರ್ ಹಂಟರ್ ಆಗಿರ್ತಾನೆ. ಕ್ರೈಮ್ ಮಾಡೋ ಸೈಬೋರ್ ಗಳನ್ನ ಸಾಯಿಸೋದೇ ಇವನ ಕೆಲ್ಸ. ನಿಸಿಯಾನ ಸೈಬೋರ್ಗೆ ಸಾಯಿಸಬೇಕು ಅಂತ ಯಾಕೆ ಹಿಂದೆ ಬಿದ್ದಿದ್ದ ಅಂದ್ರೆ 6 ಮಹಿಳೆಯರನ್ನ ಸಾಯಿಸಿರುವಂತ ಮರ್ಡರರ್ ಇವಳೇ ಆಗಿರ್ತಾಳೆ. ಜೊತೆಗೆ ಆ ರಾತ್ರಿ ಈ ಮಹಿಳೆಯನ್ನ ಸಾಯಿಸಿದ್ದು ಕೂಡ ಇವಳೇ. ಬೇಸಿಕಲಿ ಗ್ರೀವಿಷ್ಕಾ ಝೋಲಂಗೋಸ್ಕರ ಕೆಲಸ ಮಾಡ್ತಾನೆ. ಆದ್ರೆ ಕ್ರೈಮ್ ಮಾಡೋ ಸೈಬೋರ್ ಗಳಿಗೆ ಸಾಯಿಸುವಂತ ವಾರಿಯರ್ ಹಂಟರ್ಸ್ ಗಳನ್ನ ಬ್ಯಾಕ್ ಡೋರ್ ಇಂದ ಸಾಯಿಸ್ತಾ ಇರ್ತಾನೆ. ಜಸ್ಟ್ ಲೈಕ್ ಅವರ್ ರಾಜಕಾರಣಿಗಳು, ಹೇಳೋದೇ ಬೇರೆ ಮಾಡೋದೇ ಬೇರೆ. ಈ ಸೈಬೋರ್ ಗಳು ಮನುಷ್ಯರನ್ನ ಯಾಕೆ ಸಾಯಿಸ್ತಾ ಇರ್ತವೆ ಅಂದ್ರೆ ಝೋಲಂ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋಕೆ ಅಂತ ದೇಹದ ಕೆಲವು ಭಾಗಗಳು ಬೇಕಾಗಿರುತ್ತವೆ. ಅಂದ್ರೆ ಒಂದು ಕೈಯಿಂದ ಕೊಟ್ಟು ಇನ್ನೊಂದು ಕೈಯಿಂದ ಕಿತ್ಕೊಳ್ಳೋದೇ ಈ ಝೋಲಂನ ಕೆಲಸವಾಗಿರುತ್ತೆ. ನಂತರ ಡೈಸನ್ ಅಲಿಟಾಗೆ ಆಗಿರುವಂತ ಕೆಲವು ಡ್ಯಾಮೇಜ್ ಗಳನ್ನ ರಿಪೇರಿ ಮಾಡಬೇಕಾದ್ರೆ ಹೇಳ್ತಾನೆ, ಈ ಬಾಡಿ ನನ್ನ ಮಗಳಿಗೋಸ್ಕರ ಮಾಡಿದ್ದೆ, ಅವಳ ಹೆಸರು ಅಲಿಟಾ ಅಂತ. ನಾನೇ ಬಿಲ್ಡ್ ಮಾಡಿದಂತ ಒಂದು ಸೈಬೋರ್ಗ್ ನನ್ನ ಮಗಳನ್ನ ಸಾಯಿಸ್ದ. ಅದಕ್ಕೆ ಆ ಸೈಬೋರ್ಗ್ ವಿರುದ್ಧ ರಿವೆಂಜ್ ತಗೋಬೇಕು ಅಂತ ನಾನು ವಾರಿಯರ್ ಹಂಟರ್ ಆದೆ. ಆಮೇಲೆ ಈ ಸಿಟಿಯಲ್ಲಿ ಬಹಳಷ್ಟು ಸೈಬೋರ್ಗ್ಸ್ ಕ್ರೈಮ್ ಮಾಡೋಕೆ ಶುರು ಮಾಡಿದಾಗ ಅವುಗಳನ್ನ ಸಾಯಿಸೋದೇ ನನ್ನ ಉದ್ದೇಶ ಆಯಿತು. ನನ್ನ ಮಗಳು ಸತ್ ಮೇಲೆ ನನ್ನ ಹೆಂಡತಿ ಶಿರೇನ್ ಕೂಡ ನನ್ನಿಂದ ದೂರ ಆದ್ಲು. ಝೋಲಂಗೆ ಹೋಗ್ಬೇಕು ಅನ್ನೋ ಹಠದಿಂದ ವೆಕ್ಟರ್ಗೋಸ್ಕರ ಕೆಲಸ ಮಾಡೋಕೆ ಶುರು ಮಾಡಿದಾಳೆ. ಆಗ ಅಲಿಟಾ, ಆದ್ರೆ ನಾನು ನಿಮ್ ಮಗಳಲ್ಲ, ಅದು ಅಲ್ಲದೆ ನಾನು ಯಾರು ಅಂತ ನಂಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಡೈಸನ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ, ನಿನ್ ಮೆದುಳು ತುಂಬಾನೇ ಸ್ಟ್ರಾಂಗ್ ಇದೆ, ನಿನ್ನ ಹಾರ್ಟ್ ಕೂಡ ಕೋರ್ ನ ಒಂದು ಭಾಗವಾಗಿದೆ, ಇದನ್ನ ಆಂಟಿ ಮ್ಯಾಟರ್ ಮೈಕ್ರೋ ರಿಯಾಕ್ಟರ್ ನಡೆಸ್ತಾ ಇದೆ. ಈ ಟೆಕ್ನಾಲಜಿ ಸುಮಾರು 300 ವರ್ಷಗಳ ಹಿಂದೆಯೇ ವ್ಯಾನಿಶ್ ಆಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಅಲಿಟಾ ತಮಾಷೆಗೆ, ಅಂದ್ರೆ ನಾನು 300 ವರ್ಷಗಳಿಂದ ಬದುಕಿದ್ದೀನ ಅಂತ ಹೇಳಿದಾಗ ಡೈಸನ್ ಹೌದು, ಆದ್ರೆ ಹಾಗ ಅನ್ಸಲ್ಲ ಅಂತ ಹೇಳ್ತಾನೆ. ಈ ಕಡೆ ಡಾಕ್ಟರ್ ಶಿರೇನ್ ಗ್ರೀವಿಷ್ಕಾಗೆ ರಿಪೇರಿ ಮಾಡಬೇಕಾದ್ರೆ ವೆಕ್ಟರ್ ಬಂದು ಈ ಮೆಟಲ್ ಬಾಕ್ಸ್ ರಿಪೇರಿ ಮಾಡೋಕೋಸ್ಕರ ನಿನ್ ಟೈಮ್ ವೇಸ್ಟ್ ಮಾಡ್ಕೋಬೇಡ ಅಂತ ಹೇಳ್ತಾನೆ. ಈ ಟೈಮ್ ಅಲ್ಲಿ ವೆಕ್ಟರ್ ನ ಕಣ್ಣು ನೀಲಿ ಬಣ್ಣಕ್ಕೆ ಚೇಂಜ್ ಆದಾಗ ಗೊತ್ತಾಗುತ್ತೆ ನೋವಾ ಇವನ ದೇಹದಲ್ಲಿ ಬಂದಿದ್ದಾನೆ ಅಂತ. ಅದಕ್ಕೆ ನೋವಾ ಡಾಕ್ಟರ್ ಶೇರನ್ಗೆ ಗ್ರೀವಿಷ್ಕಾಗೆ ಮುಂಚೆಗಿಂತ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡು, ಅಲಿಟಾನ ಸಾಯಿಸಿ ಅವಳ ಬಾಡಿ ತಗೊಂಡ್ ಬರ್ಲೇಬೇಕು ಅಂತ ಆರ್ಡರ್ ಮಾಡ್ತಾನೆ. ನಂತರ ಅಲಿಟಾ ಹ್ಯೂಗೋ ಜೊತೆ ಮೋಟರ್ ಬಾಲ್ ಚಾಂಪಿಯನ್ಶಿಪ್ ಆಟ ನೋಡೋಕೆ ಬಂದಾಗ ಡಾಕ್ಟರ್ ಶಿರೇನ್ ಅಲಿಟಾನ ನೋಡಿ ಅಲಿಟಾ ಬಂದಿದ್ದಾಳೆ ಅಂತ ವೆಕ್ಟರ್ಗೆ ತೋರಿಸ್ತಾಳೆ. ವೆಕ್ಟರ್ ಅಲಿಟಾನ ನೋಡಿ ನೋಡೋಕ್ ಮಾತ್ರ ಮಗು ತರ ಇದ್ದಾಳೆ, ಆದ್ರೆ ಇಷ್ಟೊಂದು ಪವರ್ಫುಲ್ ಅಂತ ನಂಬೋಕೆ ಕಷ್ಟ ಆಗ್ತಿದೆ ಅಂತ ಹೇಳ್ತಾನೆ. ಈ ಮೋಟರ್ ಬಾಲ್ ಗೇಮ್ ಅಲ್ಲಿ ಎಲ್ಲಾ ರೌಂಡ್ ಅಲ್ಲಿ ಯಾರು ಗೆಲ್ತಾರೋ ಅವರಿಗೆ ಮಾತ್ರ ಫೈನಲ್ ರೌಂಡ್ ಆಡೋಕೆ ಅವಕಾಶ ಸಿಗುತ್ತೆ. ಜೋಶುಗನ್ ಎಲ್ಲಾ ರೌಂಡ್ ಅಲ್ಲಿ ಗೆದ್ದು ಫೈನಲ್ ರೌಂಡ್ ಅಲ್ಲಿ ಆಡೋಕೆ ರೆಡಿ ಆಗ್ತಾ ಇರ್ತಾನೆ. ಫೈನಲ್ ರೌಂಡ್ ಅಲ್ಲಿ ಇವನೇ ಗೆಲ್ಲೋ ಸಾಧ್ಯತೆ ಇರೋದ್ರಿಂದ ಇವನನ್ನ ಸೋಲಿಸಬೇಕು ಅಂತ ವೆಕ್ಟರ್ ಪ್ಲಾನ್ ಮಾಡ್ತಾ ಇರಬೇಕಾದ್ರೆ ಶಿರೇನ್ ಬಂದು ಅವನ ಗ್ರೈಂಡರ್ ಮೋಟರ್ ಗಳನ್ನ ರಿಮೂವ್ ಮಾಡಿದ್ರೆ ಕೆಲಸ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಕೆಲವು ವ್ಯಕ್ತಿಗಳು ಬಂದು ಇವನ ರೋಬೋಟಿಕ್ ಪಾರ್ಟ್ ಗಳನ್ನೆಲ್ಲ ರಿಮೂವ್ ಮಾಡಿ ಗ್ರೈಂಡರ್ ಮೋಟರ್ ಗಳನ್ನ ವೆಕ್ಟರ್ ಗೆ ಕೊಡ್ತಾರೆ. ಈ ಗ್ರೂಪ್ ಆಫ್ ವ್ಯಕ್ತಿಗಳಲ್ಲಿ ಹ್ಯೂಗೋ ಕೂಡ ಒಬ್ಬನಾಗಿರ್ತಾನೆ. ಅಂದ್ರೆ ಹ್ಯೂಗೋ ಸೈಬೋರ್ ಗಳಿಗೆ ಪ್ಯಾರಲೈಸ್ ಮಾಡಿ ಅವುಗಳ ಪಾರ್ಟ್ ಗಳನ್ನ ಕದ್ದು ಮಾರೋ ಕೆಲಸ ಮಾಡ್ತಾ ಇರ್ತಾನೆ. ಈ ಮೋಟರ್ ಬಾಲ್ ಚಾಂಪಿಯನ್ಶಿಪ್ ಯಾರೇ ಗೆದ್ರು ಅವರನ್ನ ಝೋಲಂಗೆ ಕಳಿಸಬೇಕೋ ಇಲ್ವೋ ಅಂತ ಡಿಸೈಡ್ ಮಾಡೋದು ವೆಕ್ಟರೇ ಆಗಿರೋದ್ರಿಂದ ಜೋಶುಗನ್ನ ಸುಟ್ಟು ಸಾಯಿಸ್ತಾನೆ. ಮರುದಿನ ಹ್ಯೂಗೋ ಮತ್ತೆ ಇವನ ಫ್ರೆಂಡ್ಸ್ ಎಲ್ಲ ಸೇರಿ ಅಲಿಟಾಗೆ ಸಿಟಿ ಹೊರಗಡೆ 300 ವರ್ಷಗಳ ಹಿಂದೆ ಬಿದ್ದಂತ ಒಂದು ಫೈಟರ್ ಜೆಟ್ ತೋರ್ಸೋಕೆ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಈ ಫೈಟರ್ ಜೆಟ್ ನೋಡಿ ಅಲಿಟಾಗೆ ಏನಾದ್ರೂ ನೆನಪಾಗಬಹುದು ಅಂತ. ಆದ್ರೆ ಅಲಿಟಾ ನೀರಲ್ಲಿ ಇಳಿದು ಆ ಫೈಟರ್ ಜೆಟ್ ಒಳಗಡೆ ಬಂದಾಗ ಬಹಳಷ್ಟು ಫಂಕ್ಷನ್ಸ್ ಆಟೋಮೆಟಿಕಲಿ ಆಪರೇಟ್ ಆಗ್ತಾ ಇರ್ತವೆ. ಅಲಿಟಾ ಒಂದು ಬಾಲ್ ತರ ಇರೋ ವಾಲ್ಟ್ ಹತ್ರ ಬಂದಾಗ ಇವಳ ಬಾಡಿ ಆಟೋಮೆಟಿಕಲಿ ಆ ವಾಲ್ಟ್ ನ ಪಾಸ್ವರ್ಡ್ ಎಂಟರ್ ಮಾಡಿ ಅದನ್ನ ಓಪನ್ ಮಾಡಿದಾಗ ಅದರಲ್ಲಿ ಒಂದು ತುಂಬಾನೇ ಅಡ್ವಾನ್ಸ್ ಇರೋ ಬಾಡಿ ಇರುತ್ತೆ. ನಂತರ ಅಲಿಟಾ ಈ ಬಾಡಿ ತಗೊಂಡು ಡೈಸನ್ ಹತ್ರ ಬಂದು ನಂಗೆ ಈ ಬಾಡಿ ಜೊತೆ ಕನೆಕ್ಟ್ ಮಾಡಿ ಅಂತ ಹೇಳ್ತಾಳೆ.
ಡೈಸಾನ್ ಈ ಬಾಡಿ ಚೆಕ್ ಮಾಡ್ತಾ ಇರಬೇಕಾದ್ರೆ ಗೊತ್ತಾಗುತ್ತೆ ಇದು 300 ವರ್ಷಗಳ ಹಿಂದೆ ಬಿಲ್ಡ್ ಮಾಡಿರೋ URM ಟೆಕ್ನಾಲಜಿ ಬಾಡಿ ಅಂತ. ಈ ಟೆಕ್ನಾಲಜಿನ ಬೀಟ್ ಮಾಡೋಕೆ ಯಾರಿಂದನೂ ಸಾಧ್ಯ ಇಲ್ಲ, ಯಾಕಂದ್ರೆ ಅಂತ ಟೆಕ್ನಾಲಜಿ ಇನ್ನೂ ಹುಟ್ಟೇ ಇಲ್ಲ. ಈ ಬಾಡಿ ಅಲಿಟಾಗೆ ಕನೆಕ್ಟ್ ಮಾಡಿದ್ರೆ ಇವಳನ್ನ ತಡೆಯೋಕೆ ಆಗಲ್ಲ ಅಂತ ಗೊತ್ತಾಗಿ ಡೈಸಾನ್ ಈ ಬಾಡಿ ನಿಂಗೆ ಕನೆಕ್ಟ್ ಮಾಡಲ್ಲ ಅಂತ ಹೇಳ್ತಾನೆ. ಡೈಸನ್ಗೆ ಮುಂಚೆಯಿಂದಾನೂ ಗೊತ್ತಿರುತ್ತೆ ಅಲಿಟಾ ಕೇವಲ ಒಬ್ಳು ಸೈಬೋರ್ಗ್ ಅಲ್ಲ, ಬದಲಿಗೆ ಒಬ್ಳು ವಾರಿಯರ್ ಸೋಲ್ಜರ್ ಅಂತ. ಈ ಬಾಡಿ ಕನೆಕ್ಟ್ ಮಾಡಲ್ಲ ಅಂತ ಹೇಳಿದಕ್ಕೆ ಅಲಿಟಾ ದುಃಖದಿಂದ ಹೊರ ಹೋಗ್ತಾಳೆ. ನಂತರ ಫ್ಯಾಕ್ಟರಿಗೆ ಬಂದು ನಾನು ಹಂಟರ್ ವಾರಿಯರ್ ಆಗ್ಬೇಕು ಅಂತ ರಿಜಿಸ್ಟರ್ ಮಾಡ್ಕೊಂಡು ಎಲ್ಲ ಹಂಟರ್ ವಾರಿಯರ್ಸ್ ಇರೋ ಕ್ಲಬ್ಗೆ ಬರ್ತಾಳೆ. ಗ್ರೀವಿಷ್ಕ ಒಬ್ಬ ಕ್ರಿಮಿನಲ್ ಸೈಬೋರ್ಗ್, ಅವನನ್ನ ಸಾಯಿಸೋಕೆ ನಿಮ್ಮ ಸಹಾಯ ಬೇಕು ಅಂತ ಹೇಳಿದಾಗ ಅವನ ಮೇಲೆ ಯಾವುದೇ ಪ್ರೈಸ್ ಇಲ್ಲದೆ ಇರೋ ಕಾರಣ ಯಾರು ರೆಸ್ಪಾನ್ಸ್ ಮಾಡಲ್ಲ. ಜಾಪಾನ್ ಅನ್ನೋ ಹಂಟರ್ ವಾರಿಯರ್ ಇವಳ ಬಾಡಿ ನೋಡಿ ಹಂಟರ್ ವಾರಿಯರ್ ಆಗ್ಬೇಕು ಅನ್ನೋ ಆಸೆ ಬಿಟ್ಬಿಡು, ನಿನ್ನಿಂದ ಫೈಟ್ ಮಾಡೋಕೆಲ್ಲ ಆಗಲ್ಲ ಅಂತ ತಮಾಷೆ ಮಾಡ್ತಾ ಇರಬೇಕಾದ್ರೆ ಅಲಿಟಾ ಇವನಿಗೆ ಜೋರಾಗಿ ಕಿಕ್ ಮಾಡ್ತಾಳೆ. ಜೊತೆಗೆ ಇವಳ ಸ್ಟ್ರೆಂತ್ ಏನು ಅಂತ ಪ್ರೂವ್ ಮಾಡೋಕೆ ಅಲ್ಲಿದ್ದಂತ ಬೇರೆ ಹಂಟರ್ ವಾರಿಯರ್ಸ್ ಜೊತೆ ಫೈಟ್ ಮಾಡೋಕೆ ಶುರು ಮಾಡ್ತಾಳೆ. ಆಗ ಡೈಸನ್ ಬಂದು ಈ ಫೈಟ್ ನಿಲ್ಸಿ ಎಲ್ಲ ಹಂಟರ್ ವಾರಿಯರ್ಸ್ಗೆ ಬೈತಾನೆ. ಅಲಿಟಾ ಮೇಲೆ ಒಂದೇ ಒಂದು ಕೈ ಮಾಡಿದ್ರು ಕೂಡ ಲೈಫ್ ಲಾಂಗ್ ನಿಮ್ಮ ಪಾರ್ಟ್ಗಳಿಗೆ ರಿಪೇರಿ ಮಾಡಲ್ಲ ಅಂತ ಹೆದರಿಸ್ತಾನೆ. ಅದೇ ಟೈಮ್ಗೆ ಗ್ರೀವಿಷ್ಕ ಬಂದು ಅಲಿಟಾ ಜೊತೆ ಫೈಟ್ ಮಾಡೋಕೆ ಶುರು ಮಾಡ್ತಾನೆ. ಇಲ್ಲಿ ಗ್ರೀವಿಷ್ಕಾಗೆ ಅಲಿಟಾನ ಸಾಯಿಸಬೇಕು ಅಂತಾನೆ ರೀಬಿಲ್ಡ್ ಮಾಡಿರ್ತಾರೆ, ಆದ್ರೆ ಅಲಿಟಾ ಯಾವುದಕ್ಕೂ ಹೆದರದೆ ಗ್ರೀವಿಷ್ಕನ ಬಾಡಿಗೆ ತುಂಬಾನೇ ಡ್ಯಾಮೇಜ್ ಮಾಡ್ತಾಳೆ. ಗ್ರೀವಿಷ್ಕನ ಉದ್ದೇಶ ಕ್ಲಿಯರ್ ಇರೋದ್ರಿಂದ ಅಲಿಟಾನ ಬಾಡಿ ತುಂಡು ತುಂಡಾಗಿ ಕತ್ತರಿಸ್ತಾನೆ. ಆದ್ರೂ ಬಿಡದೆ ಅಲಿಟಾ ಗ್ರೀವಿಷ್ಕನ ಒಂದು ಕಣ್ಣನ್ನ ಕಿತ್ತೋ ಪ್ರಯತ್ನ ಮಾಡ್ತಾಳೆ. ಆಗ ಡೈಸನ್ ಮತ್ತೆ ಹ್ಯೂಗೋ ಬಂದು ಹಂಟರ್ ಡಾಗ್ ಗಳನ್ನ ಬಿಟ್ಟು ಗ್ರೀವಿಷ್ಕ ಮೇಲೆ ಅಟ್ಯಾಕ್ ಮಾಡಿಸ್ತಾರೆ. ಇದರಿಂದ ಗ್ರೀವಿಷ್ಕ ಹೆದರಿ ಮತ್ತೆ ಅಲ್ಲಿಂದ ಓಡೋಗ್ತಾನೆ. ನಂತರ ಡೈಸನ್ ಅಲಿಟಾನ ತನ್ನ ಲ್ಯಾಬ್ಗೆ ತಗೊಂಡ್ ಬಂದು ಫೈಟರ್ ಜೆಟ್ ಅಲ್ಲಿ ಸಿಕ್ಕಿದಂತ ಬಾಡಿಗೆ ಕನೆಕ್ಟ್ ಮಾಡಿದಾಗ ಈ ಬಾಡಿ ಅಲಿಟಾಳ ಕೋರ್ ರೆಕಾಗ್ನೈಸ್ ಮಾಡಿ ಮೈಕ್ರೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳುತ್ತೆ. ಯಾಕಂದ್ರೆ ಈ ಬಾಡಿ ಸ್ಪೆಷಲಿ ಅಲಿಟಾಗೋಸ್ಕರನೇ ಡಿಸೈನ್ ಮಾಡಿರ್ತಾರೆ. ಈ ಬಾಡಿ ಕನೆಕ್ಟ್ ಮಾಡಿದ್ಮೇಲೆ ಅಲಿಟಾ ಮುಂಚೆಗಿಂತನೂ ತುಂಬಾನೇ ಸ್ಟ್ರಾಂಗ್ ಆಗ್ತಾಳೆ. ಆಗ ಡೈಸನ್ ಅಲಿಟಾಗೆ ಈ ಬಾಡಿ ತುಂಬಾನೇ ಪವರ್ಫುಲ್ ಆಗಿದೆ, ಇದನ್ನ ಕಂಟ್ರೋಲ್ ಮಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಎಲ್ಲಾ ಶಕ್ತಿಗಳು ಸಿಕ್ಕಿದ್ಮೇಲೆ ಒಳ್ಳೆ ಸೈಬೋರ್ಗ್ ಆಗ್ತೀಯಾ ಅಥವಾ ಕೆಟ್ಟ ಸೈಬೋರ್ಗ್ ಆಗ್ತೀಯಾ ಅಂತ ನಿಂಗೆ ಬಿಟ್ಟಿದ್ದು. ಆದ್ರೆ ಒಂದ್ ವಿಷಯ ನೆನ್ಪಿರ್ಲಿ, ಈ ಬಾಡಿ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗದೆ ಇರೋ ತರ ನೋಡ್ಕೋ, ಯಾಕಂದ್ರೆ ನನ್ನಿಂದ ಈ ಬಾಡಿನ ರಿಪೇರಿ ಮಾಡೋಕೆ ಆಗಲ್ಲ ಅಂತ ಹೇಳ್ತಾನೆ. ನಂತರ ಅಲಿಟಾ ಹ್ಯೂಗೋ ಹತ್ರ ಬಂದಾಗ ಇವಳನ್ನ ನೋಡಿ ತುಂಬಾನೇ ಖುಷಿ ಪಡ್ತಾನೆ. ಇಬ್ರು ಒಂದು ಬಿಲ್ಡಿಂಗ್ ಮೇಲೆ ಬಂದು ಕಿಸ್ ಮಾಡ್ತಾ ಇರಬೇಕಾದ್ರೆ ಅಲಿಟಾ ನಾನು ಮನುಷ್ಯಳಲ್ಲ ಅಂತ ಹೇಳ್ತಾಳೆ. ಆಗ ಹ್ಯೂಗೋ ನೀನು ಮನುಷ್ಯಳಲ್ದೇ ಇದ್ರು ಮನುಷ್ಯರಿಗಿಂತ ಜಾಸ್ತಿ ಮನುಷ್ಯತ್ವ ನಿನ್ನಲ್ಲೇ ಇರೋದು ಅಂತ ಹೇಳ್ತಾನೆ. ಈ ಕಡೆ ಗ್ರೀವಿಷ್ಕ ಅಲಿಟಾ ಇಂದ ಮತ್ತೆ ಸೋತಿರೋದಕ್ಕೆ ತುಂಬಾನೇ ಕೋಪದಲ್ಲಿರ್ತಾನೆ. ನೋವಾ ಮತ್ತೆ ವೆಕ್ಟರ್ ದೇಹದಲ್ಲಿ ಬಂದು ಗ್ರೀವಿಷ್ಕಾಗೆ ಅಲಿಟಾಳನ್ನ ಸಾಯಿಸೋದೊಂದೇ ನಿನ್ನ ಕೆಲಸ, ಹೇಗ್ ಮಾಡ್ತೀಯಾ ಏನ್ ಮಾಡ್ತೀಯಾ ನಂಗೆ ಗೊತ್ತಿಲ್ಲ, ಆದ್ರೆ ಆದಷ್ಟು ಬೇಗ ಅವಳ ಡೆಡ್ ಬಾಡಿ ನನ್ ಮುಂದೆ ಇರಬೇಕು ಅಂತ ಹೇಳ್ತಾನೆ. ನೋವಾ ಹೋದ್ಮೇಲೆ ವೆಕ್ಟರ್ ಗ್ರೀವಿಷ್ಕನ ನಂಬ್ಕೊಂಡ್ರೆ ಏನು ಕೆಲಸ ಆಗಲ್ಲ ಅಂತ ಹ್ಯೂಗೋನ ಮೀಟ್ ಮಾಡಿ ನೀನು 10 ಲಕ್ಷ ಯೂನಿಟ್ಸ್ ತಂದು ಕೊಟ್ರೆ ನಿನ್ಗೆ ಝೋಲಂಗೆ ಕಳಿಸ್ತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ. ಜೊತೆಗೆ 10 ಲಕ್ಷ ಯೂನಿಟ್ಸ್ ಕೊಡಕ್ ಆಗಲ್ಲ ಅಂದ್ರೆ ಅಲಿಟಾಳ ಹಾರ್ಟ್ ತಂದ್ರು ನಿಂಗೆ ಝೋಲಂಗೆ ಕಳಿಸ್ತೀನಿ ಅಂತ ಹೇಳ್ತಾನೆ. ಮರುದಿನ ಅಲಿಟಾ ಹ್ಯೂಗೋ ಹತ್ರ ಬಂದಾಗ ವೆಕ್ಟರ್ಗೆ 10 ಲಕ್ಷ ಯೂನಿಟ್ಸ್ ಕೊಟ್ರೆ ನಂಗೆ ಝೋಲಂಗೆ ಕಳಿಸ್ತೀನಿ ಅಂತ ಹೇಳಿದಾನೆ ಅಂತ ಹೇಳಿದಾಗ ಅಲಿಟಾ ಜಾಸ್ತಿ ಯೋಚನೆ ಮಾಡದೆ ತನ್ನ ಹಾರ್ಟ್ ತೆಗೆದು ಇದನ್ನ ಮಾರಿದ್ರೆ 10 ಲಕ್ಷ ಯೂನಿಟ್ಸ್ ಗಿಂತ ಜಾಸ್ತಿನೇ ಸಿಗುತ್ತೆ, ಆಗ ನೀನು ಝೋಲಂಗೆ ಆರಾಮಾಗಿ ಹೋಗ್ಬಹುದು ಅಂತ ಹೇಳ್ತಾಳೆ. ಹ್ಯೂಗೋ ಹತ್ರ ಒಂದು ಒಳ್ಳೆ ಅಪರ್ಚುನಿಟಿ ಇದ್ರೂ ಕೂಡ ಇವಳನ್ನ ಪ್ರೀತಿಸೋ ಕಾರಣ ಆ ಹೃದಯ ಬೇಡ ಅಂತ ವಾಪಸ್ ಇಡೋಕೆ ಹೇಳ್ತಾನೆ. ನಂತರ ಅಲಿಟಾಗೆ ನೀನು ಮೋಟರ್ ಬಾಲ್ ಚಾಂಪಿಯನ್ಶಿಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಖಂಡಿತ ಗೆಲ್ತೀಯ, ಇದರಿಂದ ನೀನು ಜಾಸ್ತಿ ಯೂನಿಟ್ಸ್ ಗಳನ್ನ ಗಳಿಸಬಹುದು, ಆಗ ನಾವಿಬ್ರು ಕೂಡ ಜೊತೆಯಾಗಿ ಝೋಲಂ ಸಿಟಿಗೆ ಹೋಗ್ಬೋದು ಅಂತ ಹೇಳ್ತಾನೆ. ಹಂಟರ್ ಕ್ಲಬ್ ಅಲ್ಲಿ ಅಲಿಟಾ ಜಾಪಾನ್ಗೆ ಹೊಡೆದಿರೋ ಕಾರಣ ಅವಳನ್ನ ಸಾಯಿಸಲೇಬೇಕು ಅಂತ ಅವಳ ಮೇಲೆ ಕಣ್ಣಿಟ್ಟಿರ್ತಾನೆ. ಆದ್ರೆ ಅಲಿಟಾ ತುಂಬಾನೇ ಪವರ್ಫುಲ್ ಅಂತ ಗೊತ್ತಿರೋದಕ್ಕೆ ಒಂದು ಒಳ್ಳೆ ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾನೆ. ಮೋಟರ್ ಬಾಲ್ ಚಾಂಪಿಯನ್ಶಿಪ್ಗೆ ಅಂತ ಟ್ರಯಲ್ ಕೊಡೋಕೆ ಡಾಕ್ಟರ್ ಡೈಸನ್ ಅಲಿಟಾಗೆ ರೆಡಿ ಮಾಡಬೇಕಾದ್ರೆ ನಿನ್ನ ಫೋಕಸ್ ಎಲ್ಲ ಗೇಮ್ ಮೇಲೆನೆ ಇರ್ಲಿ, ಗೇಮ್ ಮುಗಿದ್ಮೇಲೆ ಮತ್ತೆ ವಾಪಸ್ ಇದೇ ಜಾಗಕ್ಕೆ ಬರಬೇಕು, ನಿನ್ನ ಬಾಡಿಗೆ ಡ್ಯಾಮೇಜ್ ಆಗದೆ ಇರೋ ತರ ನೋಡ್ಕೋ, ಯಾಕಂದ್ರೆ ಈ ಬಾಡಿ URM ಟೆಕ್ನಾಲಜಿಯಿಂದ ಆಗಿರೋ ಕಾರಣ ನನ್ನಿಂದ ರಿಪೇರಿ ಮಾಡೋಕೆ ಆಗಲ್ಲ ಅಂತ ಹೇಳ್ತಾನೆ. ಬೇಸಿಕಲಿ ಡಾಕ್ಟರ್ ಡೈಸನ್ ಇವಳನ್ನ ತನ್ನ ಮಗಳು ಅಂತಾನೆ ಟ್ರೀಟ್ ಮಾಡ್ತಾ ಇರ್ತಾನೆ. ಈ ಕಡೆ ವೆಕ್ಟರ್ ಬೇರೆ ಸೈಬೋರ್ಗ್ಸ್ ಹತ್ರ ಬಂದು ಈ ಗೇಮ್ ಅಲ್ಲಿ ನಿಮ್ಮ ಕೆಲಸ ಕೇವಲ ಅಲಿಟಾಳನ್ನ ಸಾಯಿಸೋದು ಮಾತ್ರ, ಯಾವುದೇ ಕಾರಣಕ್ಕೂ ಅವಳನ್ನ ಜೀವಂತವಾಗಿ ಬಿಡ್ಲೇಬಾರ್ದು, ಹೀಗ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ 5 ಲಕ್ಷ ಯೂನಿಟ್ಸ್ ಕೊಡ್ತೀನಿ ಅಂತ ಹೇಳ್ತಾನೆ. ಇದೆಲ್ಲ ಆದ್ಮೇಲೆ ಕೆಲವೇ ಕ್ಷಣಗಳಲ್ಲಿ ಮೋಟರ್ ಬಾಲ್ ಗೇಮ್ ಸ್ಟಾರ್ಟ್ ಆಗುತ್ತೆ. ಈ ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋ ಪ್ರತಿಯೊಂದು ಸೈಬೋರ್ಗೂ ಸ್ಟಾರ್ಟಿಂಗ್ ಇಂದಾನೆ ಅಲಿಟಾ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾರೆ. ಆದ್ರೆ ಅಲಿಟಾ ಕೂಡ ಈ ಎಲ್ಲಾ ಸೈಬೋರ್ ಗಳನ್ನ ಹೊಡ್ಕೊಂಡು
ತೆಗೆದುಕೊಂಡು ಈ ಗೇಮ್ ಅಲ್ಲಿ ಮುಂದೆ ಹೋಗ್ತಾ ಇರ್ತಾಳೆ. ಇದೆಲ್ಲ ವೆಕ್ಟರ್ ಮತ್ತೆ ಶಿರೇನ್ ಮಾನಿಟರ್ ಅಲ್ಲಿ ನೋಡ್ತಾ ಇರ್ತಾರೆ. ಬಾಲ್ ಅಲಿಟಾ ಕೈಯಿಂದ ಬಿದ್ರು ಕೂಡ ಅದನ್ನ ತಕೊಳ್ಳದೆ ಈ ಎಲ್ಲ ಸೈಬೋರ್ಗಳು ಅಲಿಟಾನ ಸಾಯಿಸ್ಲೇಬೇಕು ಅಂತ ಇವಳ ಹಿಂದೆ ಬಿದ್ದಿರ್ತವೆ. ಈ ಕಡೆ ಹ್ಯೂಗೋ ಈ ಗೇಮ್ ನೋಡ್ಬೇಕು ಅಂತ ಬರ್ಬೇಕಾದ್ರೆ ಇವನ ಫ್ರೆಂಡ್ಸ್ ಒಂದು ಸೈಬೋರ್ಗ್ ಪ್ಯಾರಲೈಸ್ ಮಾಡಿ ಪಾಡ್ಗಳನ್ನ ಕದಿತಾ ಇರೋದನ್ನ ನೋಡಿ ಅವರನ್ನ ತಡಿತಾನೆ. ಅದಕ್ಕೆ ಇವರ ಮಧ್ಯೆ ಒಂದು ಸಣ್ಣ ಜಗಳ ಕೂಡ ಆಗುತ್ತೆ. ಆಗ ಹ್ಯೂಗೋ, ನಾನು ಈ ಕೆಲಸ ಬಿಟ್ಟಿದ್ದೀನಿ, ನಿಂಗೆ ಮನುಷ್ಯತ್ವ ಅನ್ನೋದಿದ್ರೆ ನೀನು ಕೂಡ ಈ ಕೆಲಸ ಬಿಟ್ಬಿಡು ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಜಾಪನ್ ಬಂದು, ಇವತ್ತಿನ ನನ್ನ ಬೇಟೆ ನೀನೆ, ನಿನ್ನ ತಲೆ ಮೇಲೆ 30,000 ಯೂನಿಟ್ಸ್ ಪ್ರೈಸ್ ಇದೆ ಅಂತ ಹೇಳಿದಾಗ ಹ್ಯೂಗೋ, ನಾನು ಯಾವುದೇ ಕ್ರೈಮ್ ಆಗ್ಲಿ ಅಥವಾ ಕೊಲೆ ಆಗ್ಲಿ ಮಾಡಿಲ್ಲ ಅಂತ ಹೇಳ್ತಾನೆ. ಆಗ ಜಾಪನ್ ಪ್ಯಾರಲೈಸ್ ಆಗಿ ಬಿದ್ದಂತ ಸೈಬೋರ್ಗ್ ನ ಸಾಯಿಸಿ ಈ ಕೊಲೆ ಹ್ಯೂಗೋ ಮಾಡಿದಾನೆ ಅಂತ ಹಂಟರ್ ಕ್ಲಬ್ ಗೆ ಇನ್ಫಾರ್ಮ್ ಮಾಡ್ತಾನೆ. ನಂತರ ಹ್ಯೂಗೋನ ಸಾಯಿಸಬೇಕು ಅಂದಾಗ ಒಂದು ಸಣ್ಣ ಎಕ್ಸ್ಪ್ಲೋಸಿವ್ ಜಾಪನ್ ಮೇಲೆ ಬಿಸಾಕಿ ಹ್ಯೂಗೋ ಅಲ್ಲಿಂದ ಓಡೋಗ್ತಾನೆ. ಜಾಪನ್ ಕೂಡ ಇವನ ಹಿಂದೆ ಬಿದ್ದಿರೋದ್ರಿಂದ ಹ್ಯೂಗೋ ತಕ್ಷಣ ಅಲಿಟಾಗೆ ಕಾಲ್ ಮಾಡಿ ಜಾಪನ್ ನನ್ನ ಸಾಯಿಸಬೇಕು ಅಂತ ಹಿಂದೆ ಬಿದ್ದಿದ್ದಾನೆ, ನಾನು ಇವಾಗ ಓಲ್ಡ್ ಚರ್ಚ್ ಗೇಟ್ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಅಲಿಟಾ ಈ ಗೇಮ್ ಬಿಟ್ಟು ಹ್ಯೂಗೋನ ಕಾಪಾಡಬೇಕು ಅಂತ ಚರ್ಚ್ ಗೇಟ್ ಕಡೆ ಹೋಗ್ಬೇಕಾದ್ರೆ ಎಲ್ಲಾ ಸೈಬೋರ್ಗ್ಸ್ ಇವಳನ್ನ ಸಾಯಿಸಬೇಕು ಅಂತ ಇವಳ ಹಿಂದೆಯೇ ಬರ್ತಾ ಇರ್ತವೆ. ಆಗ ಅಲಿಟಾ ತನ್ನ ಬುದ್ಧಿವಂತಿಕೆಯಿಂದ ಎಲ್ಲ ಸೈಬೋರ್ಗ್ ಗಳನ್ನ ಡೆಸ್ಟ್ರಾಯ್ ಮಾಡ್ತಾಳೆ. ಈ ಕಡೆ ಜಾಪನ್ ಹ್ಯೂಗೋನ ಸಾಯಿಸಬೇಕು ಅನ್ನಷ್ಟರಲ್ಲಿ ಅಲಿಟಾ ಬಂದು ಇವನನ್ನ ಕಾಪಾಡ್ತಾಳೆ. ಆಗ ಜಾಪನ್ ಹೇಳ್ತಾನೆ, ಹ್ಯೂಗೋ ಸೈಬೋರ್ಗ್ ಗಳನ್ನ ಪ್ಯಾರಲೈಸ್ ಮಾಡಿ ಅವುಗಳ ಪಾಡ್ಗಳನ್ನ ಕದ್ದು ಮಾರಾಟ ಮಾಡುವಂತ ಒಬ್ಬ ಕಳ್ಳ. ಈ ವಿಷಯ ಕೇಳಿ ಅಲಿಟಾಗೆ ತುಂಬಾನೇ ದುಃಖ ಆಗುತ್ತೆ. ಆದ್ರೂ ಕೂಡ ಜಾಪನ್ಗೆ ಹ್ಯೂಗೋ ಇಂದ ದೂರ ಇಡ್ತಾಳೆ. ಹ್ಯೂಗೋ ಮತ್ತೆ ಅಲಿಟಾ ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಈ ಗ್ಯಾಪ್ ಅಲ್ಲಿ ಜಾಪನ್ ಒಂದು ಕತ್ತಿಯಿಂದ ಹ್ಯೂಗೋಗೆ ಚುಚ್ಚುತ್ತಾನೆ. ಆಗ ಅಲಿಟಾ ಹ್ಯೂಗೋ ನನ್ ಬೇಟೆ ಅಂತ ಹೇಳಿ ಅಲ್ಲಿಂದ ಎತ್ಕೊಂಡು ಬೇರೆ ಕಡೆ ಬರ್ತಾಳೆ. ಹ್ಯೂಗೋ ಕೂಡ ಸಾಯೋ ಮುಂಚೆ ಎಲ್ಲಾ ವಿಷಯಗಳನ್ನ ಅಲಿಟಾ ಹತ್ರ ಕನ್ಫೆಸ್ ಮಾಡ್ತಾನೆ. ಅಂದ್ರೆ ಅಲಿಟಾಗೆ ನೀನು ಸಿಗೋ ಮುಂಚೆ ಸೈಬೋರ್ಗ್ ಗಳನ್ನ ಪ್ಯಾರಲೈಸ್ ಮಾಡಿ ಅವುಗಳ ಪಾರ್ಟ್ ಗಳನ್ನ ಕದ್ದು ಮಾರ್ತಾ ಇದ್ದೆ, ಆದ್ರೆ ನೀನ್ ಸಿಕ್ ಮೇಲೆ ನಿನ್ನ ಮೇಲೆ ಪ್ರೀತಿ ಆದಾಗ ಎಲ್ಲಾ ಕೆಲಸವನ್ನ ಬಿಟ್ಟು ನಿನ್ ಜೊತೆ ಒಂದು ಒಳ್ಳೆ ಜೀವನ ಶುರು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ. ಆದ್ರೆ ನಾನು ಮಾಡಿರುವಂತ ಕೆಟ್ಟ ಕೆಲಸಗಳಿಗೆ ನಂಗೆ ಶಿಕ್ಷೆ ಆಗ್ಲೇಬೇಕಿತ್ತು. ಸೊ ಫೈನಲಿ ನಾನು ಆ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅಲಿಟಾ ತನ್ನ ಪ್ರೀತಿಗೋಸ್ಕರ ಅಳ್ತಾ ಇರೋದನ್ನ ನೋಡಿ ಇವಳನ್ನ ಹಿಡಿಬೇಕು ಅಂತ ಬಂದಿರೋ ಶಿರೇನ್ ವೆಕ್ಟರ್ ಕಾಲ್ ಮಾಡಿದಾಗ ಅಲಿಟಾ ಸಿಗ್ಲಿಲ್ಲ ಅಂತ ಸುಳ್ಳು ಹೇಳ್ತಾಳೆ. ನಂತರ ಅಲಿಟಾ ಹತ್ರ ಬಂದು ಅವಳನ್ನ ಸಮಾಧಾನ ಮಾಡ್ತಾಳೆ. ಜಾಪನ್ ಕೆಲವು ಸೆಕ್ಯೂರಿಟಿ ರೋಬೋಟ್ ಗಳನ್ನ ಕರೆದಿರೋದ್ರಿಂದ ಅಲಿಟಾ ಹ್ಯೂಗೋನ ತಲೆ ಹಿಡ್ಕೊಂಡು ಹೊರ ಬಂದಾಗ ಆ ಸೆಕ್ಯೂರಿಟಿ ರೋಬೋಟ್ ಈ ತಲೆಯನ್ನ ಸ್ಕ್ಯಾನ್ ಮಾಡಿ ಅಲಿಟಾನೇ ಈ ಹಂಟ್ ಮಾಡಿದ್ದು ಅಂತ ಕನ್ಫರ್ಮ್ ಮಾಡುತ್ತೆ. ಆದ್ರೆ ಜಾಪನ್ ಹತ್ರ ಬಂದು ಹ್ಯೂಗೋ ತಲೆಗೆ 2 ಪೈಪ್ ಗಳು ಕನೆಕ್ಟ್ ಆಗಿರೋದನ್ನ ನೋಡಿದಾಗ ಗೊತ್ತಾಗುತ್ತೆ ಹ್ಯೂಗೋ ಕಂಪ್ಲೀಟ್ಲಿ ಸತ್ತಿಲ್ಲ ಅಂತ. ಯಾಕಂದ್ರೆ ಇವನ ಬ್ರೈನ್ ಇನ್ನು ಜೀವಂತವಾಗಿರುತ್ತೆ. ಬೇಸಿಕಲಿ ಡಾಕ್ಟರ್ ಶಿರೇನ್ ಅಲಿಟಾಗೆ ಈ ಸಹಾಯ ಮಾಡಿರ್ತಾಳೆ. ಜಾಪನ್ ಹ್ಯೂಗೋ ತಲೆ ತಗೋಬೇಕು ಅಂದಾಗ ಸೆಕ್ಯೂರಿಟಿ ರೋಬೋಟ್ ಗಳು ವಾರ್ನ್ ಮಾಡಿ ಬೇರೆಯವರ ಬೇಟೆ ಕಿತ್ಕೊಳ್ಳೋದು ಇಲ್ಲಿಗಲ್ ಅಂತ ಹೇಳ್ತವೆ. ಆಗ ಅಲಿಟಾ ಈ ಗ್ಯಾಪ್ ಅಲ್ಲಿ ಜಾಪನ್ ನ ಅರ್ಧ ಮುಖವನ್ನ ಕಟ್ ಮಾಡಿ ಡೈಸನ್ ಹತ್ರ ಹ್ಯೂಗೋ ತಲೆ ತಗೊಂಡು ಬರ್ತಾಳೆ. ಡಾಕ್ಟರ್ ಡೈಸನ್ ಹ್ಯೂಗೋ ಬ್ರೈನ್ ಗೆ ಒಂದು ಹೊಸ ಸೈಬೋರ್ಗ್ ಬಾಡಿ ಕನೆಕ್ಟ್ ಮಾಡ್ತಾನೆ. ಅಂದ್ರೆ ಹ್ಯೂಗೋ ಕೂಡ ಇವಾಗ ಒಬ್ಬ ಸೈಬೋರ್ಗ್ ಆಗಿರ್ತಾನೆ. ನಂತರ ಡೈಸನ್ ಅಲಿಟಾಗೆ ಹೇಳ್ತಾನೆ, ವೆಕ್ಟರ್ ಒಬ್ಬ ಮೋಸಗಾರ, ಹಣ ಕೊಟ್ಟು ಝಾಲಮ್ ಸಿಟಿಗೆ ಯಾರು ಹೋಗಕ್ಕಾಗಲ್ಲ, ಝಾಲಮ್ ಸಿಟಿಗೆ ಹೋಗ್ಬೇಕು ಅಂದ್ರೆ ಒಂದೇ ದಾರಿ ಇರೋದು, ಅದೇ ಮೋಟರ್ ಬಾಲ್ ಚಾಂಪಿಯನ್ಶಿಪ್. ಆಗ ಅಲಿಟಾ ಇದೆಲ್ಲ ನಿಮ್ಗೆ ಹೇಗ್ ಗೊತ್ತು ಅಂತ ಕೇಳಿದಾಗ ಡೈಸನ್ ಹೇಳ್ತಾನೆ, ನಾನು ಮುಂಚೆ ಝಾಲಮ್ ಸಿಟಿಯಲ್ಲೇ ಇದ್ದೆ, ನಮ್ ಮಗಳಿಗೆ ಕಾಯಿಲೆ ಬಂದಾಗ ನಮ್ಮನ್ನ ಫೋರ್ಸ್ಫುಲ್ಲಿ ಐರನ್ ಸಿಟಿಗೆ ಕಳಿಸಿದ್ದು ಬೇರೆ ಯಾರು ಅಲ್ಲ, ಝಾಲಮ್ ಸಿಟಿ ಮತ್ತೆ ಐರನ್ ಸಿಟಿಯನ್ನ ಕಂಟ್ರೋಲ್ ಮಾಡ್ತಿರೋ ರಾಕ್ಷಸ ನೋವಾ. ನೀನ್ ಅನ್ಕೊಂಡಿರೋ ಹಾಗೆ ನೋವಾ ಆಗ್ಲಿ ಝಾಲಮ್ ಸಿಟಿ ಆಗ್ಲಿ ಒಳ್ಳೆ ವ್ಯಕ್ತಿ ಅಥವಾ ಒಳ್ಳೆ ಜಾಗ ಅಲ್ವೇ ಅಲ್ಲ ಅಂತ ಹೇಳ್ತಾನೆ. ಈ ಕಡೆ ಡಾಕ್ಟರ್ ಶೆರಿನ್ ವೆಕ್ಟರ್ ಹತ್ರ ಬಂದಾಗ ಅಲಿಟಾ ನಿನ್ನ ಎದುರುಗಡೆ ಇದ್ರು ಅವಳ ಹೃದಯ ಯಾಕೆ ತಗೊಳ್ಳಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಶೆರಿನ್ ನನ್ನಿಂದ ತಗೊಳಕ್ ಆಗ್ಲಿಲ್ಲ, ಯಾಕಂದ್ರೆ ನಾನು ಒಬ್ಳು ತಾಯಿ ಅನ್ನೋದು ಮರ್ತೋಗಿದ್ದೆ ಅಂತ ಹೇಳಿದಾಗ ವೆಕ್ಟರ್ ಝಾಲಮ್ ಸಿಟಿಗೆ ಹೋಗ್ಬೇಕು ಅನ್ನೋ ಕನ್ಸು ನೆನ್ಪಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಶೆರಿನ್ ಝಾಲಮ್ ಸಿಟಿಯಲ್ಲಿ ನಂಗೆ ಬೇಕಾಗಿರೋದು ಯಾವತ್ತೂ ಸಿಗಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಅಲಿಟಾ ವೆಕ್ಟರ್ ನ ಸಾಯಿಸಬೇಕು ಅಂತ ಫ್ಯಾಕ್ಟರಿಗೆ ಬಂದಾಗ ಜಾಯಿಂಟ್ ರೋಬೋಟ್ ಗಳು ಇವಳ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತವೆ. ಆದ್ರೆ ಅಲಿಟಾ ಒಬ್ಳು ಪವರ್ಫುಲ್ ಫೈಟರ್ ಇರೋದ್ರಿಂದ ಎಲ್ಲ ರೋಬೋಟ್ ಗಳನ್ನ ಚಿಂದಿ ಉಡಾಯಿಸ್ತಾಳೆ. ಈ ಮಧ್ಯೆ ಇವಳಿಗೆ ಮತ್ತೆ ಪಾಸ್ಟ್ ಬಗ್ಗೆ ಒಂದು ಸಣ್ಣ ಗ್ಲಿಂಪ್ಸ್ ನೆನಪಾಗುತ್ತೆ. ಅದೇನಂದ್ರೆ ಅಲಿಟಾಗೆ ಎಸ್ಪೆಷಲಿ ಟ್ರೈನ್ ಮಾಡಿದ್ದು ಇವಳನ್ನ ಬಿಲ್ಟ್ ಮಾಡಿದ್ದು ನೋವಾಗೆ ಸಾಯಿಸಬೇಕು ಅಂತ. ಫೈನಲಿ ಅಲಿಟಾ ವೆಕ್ಟರ್ ಹತ್ರ ಬಂದಾಗ ವೆಕ್ಟರ್ ಡಾಕ್ಟರ್ ಶಿರೇನ್ ನ ಸಾಯಿಸಿ ಅವಳ ಬಾಡಿ ಪಾರ್ಟ್ ಗಳನ್ನ ತೆಗೆದು ಒಂದು ಕಂಟೈನರ್ ಅಲ್ಲಿ ಇಟ್ಟಿದ್ದನ್ನ ಅಲಿಟಾಗೆ ತೋರಿಸಿ ನಿನಗೆ ಸಹಾಯ ಮಾಡಿದಕ್ಕೆ ಯಾವ ಪರಿಸ್ಥಿತಿ ಆಗಿದೆ ನೋಡು ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಗ್ರಿವಿಷ್ಕಾ ಕೂಡ ಅಲ್ಲಿಗೆ ಬಂದು ಅಲಿಟಾ ಮೇಲೆ ಅಟ್ಯಾಕ್ ಮಾಡ್ತಾನೆ. ಮತ್ತೆ ಈ ಮಧ್ಯೆ ಅಲಿಟಾಗೆ ಪಾಸ್ಟ್ ಬಗ್ಗೆ ಒಂದು ಸಣ್ಣ ಗ್ಲಿಂಪ್ಸ್ ನೆನಪಾಗುತ್ತೆ. ಅಲಿಟಾ ತನ್ನ ಆರ್ಮಿ ಬಟಾಲಿಯನ್ ಜೊತೆ ಝಾಲಮ್ ಸಿಟಿನ ನಾಶ ಮಾಡಬೇಕು ಅಂತ ಆ ಸಿಟಿಗೆ ಕನೆಕ್ಟ್ ಆಗಿರೋ ಟ್ಯೂಬ್ ಹತ್ಕೊಂಡು ಮೇಲೆ ಹೋಗ್ತಾ ಇರ್ತಾರೆ. ಆದ್ರೆ ಝಾಲಮ್ ಸಿಟಿಯಿಂದ ಒಂದು ವೆಪನ್ ಆ ಟ್ಯೂಬ್ ಮುಖಾಂತರ
ಬಿಟ್ಟಾಗ ಈ ಎಲ್ಲ ಆರ್ಮಿಗಳು ಸತ್ತೋಗ್ತಾರೆ. ಆಗ ಈ ಆರ್ಮಿ ಬಟಾಲಿಯನ್ ಲೀಡರ್ ಅಲಿಟಾಳ ಕೈ ಹಿಡ್ಕೊಂಡು ಮಿಷನ್ ಝೋಲಂ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಇದನ್ನ ಮರಿಬೇಡ ಅಂತ ಹೇಳ್ತಾಳೆ. ಈ ಕಡೆ ಅಲಿಟಾಗೆ ಆಗಿರೋ ಗಾಯ ಸ್ವಯಂ ರಿಪೇರಿ ಆಗುತ್ತೆ, ಯಾಕಂದ್ರೆ ಈ ಬಾಡಿ ನ್ಯಾನೋಟೆಕ್ ಇಂದ ಮಾಡಲ್ಪಟ್ಟಿರುತ್ತೆ. ನಂತರ ಅಲಿಟಾ ಗ್ರೀವಿಶ್ಕಾ ಜೊತೆ ಫೈಟ್ ಮಾಡ್ತಾ ಅವನ ದೇಹವನ್ನ 2 ಭಾಗವಾಗಿ ಕಟ್ ಮಾಡ್ತಾಳೆ. ಜೊತೆಗೆ ವೆಕ್ಟರ್ ಹ್ಯೂಗೋಗೆ ಸುಳ್ಳು ಹೇಳಿ ಮೋಸ ಮಾಡಿರೋದ್ರಿಂದ ಅಲಿಟಾ ಇವನನ್ನು ಕೂಡ ಸಾಯಿಸ್ಬಿಡ್ತಾಳೆ. ಆಗ ಡೈಸನ್ ಅಲಿಟಾಗೆ ಕಾಲ್ ಮಾಡಿ ಹ್ಯೂಗೋ ಝೋಲಂಗೆ ಹೋಗ್ಬೇಕು ಅಂತ ಟ್ಯೂಬ್ ಹತ್ಕೊಂಡು ಮೇಲೆ ಹೋಗ್ತಾ ಇದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಅಲಿಟಾ ಹ್ಯೂಗೋನ ತಡಿಬೇಕು ಅಂತ ಬಂದಾಗ ಹ್ಯೂಗೋ ನನ್ ತಲೆ ಮೇಲೆ ಪ್ರೈಸ್ ಮನಿ ಇಟ್ಟಿದ್ದಾರೆ, ಈ ಸಿಟಿಯಲ್ಲಿದ್ರೆ ನಾನು ಖಂಡಿತ ಸಾಯ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅಲಿಟಾ ನಿನ್ನ ಕಾಪಾಡೋ ಜವಾಬ್ದಾರಿ ನಂದು ಅಂತ ಹೇಳಿ ತುಂಬಾನೇ ಕನ್ವಿನ್ಸ್ ಮಾಡಿದಾಗ ಹ್ಯೂಗೋ ಕೆಳಗ್ ಬರೋಕೆ ರೆಡಿ ಆಗಿರ್ತಾನೆ. ಆಗ ಝೋಲಂ ಸಿಟಿಯಿಂದ ಒಂದು ಡೆಡ್ಲಿ ವೆಪನ್ ಬಿಟ್ಟಾಗ ಹ್ಯೂಗೋನ ಬಾಡಿ ಪಾರ್ಟ್ಸ್ ಕಿತ್ತೋಗಿ ಕೆಳಗ್ ಬೀಳ್ತಾ ಇರಬೇಕಾದ್ರೆ ಅಲಿಟಾ ಅವನ ಕೈಯನ್ನ ಹಿಡ್ಕೋತಾಳೆ. ಆದ್ರೆ ಇದೊಂದು ರೋಬೋಟಿಕ್ ಬಾಡಿ ಆಗಿರೋದ್ರಿಂದ ನಟ್ಟು ಬೋಲ್ಟು ಎಲ್ಲ ಲೂಸ್ ಆಗಿ ಹ್ಯೂಗೋ ಕೆಳಗಡೆ ಬಿದ್ದು ಸತ್ತೋಗ್ತಾನೆ. ಅಲಿಟಾ ಮೋಟರ್ ಬಾಲ್ ಚಾಂಪಿಯನ್ಶಿಪ್ ನ ಎಲ್ಲಾ ಸ್ಟೇಜ್ ಗಳನ್ನ ಗೆದ್ದು ಫೈನಲ್ ಚಾಂಪಿಯನ್ಶಿಪ್ ಆಡೋಕೆ ರೆಡಿ ಆಗಿರ್ತಾಳೆ. ಐರನ್ ಸಿಟಿಯ ಎಲ್ಲಾ ಜನ ಅಲಿಟಾಗೆ ಚೇರ್ ಅಪ್ ಮಾಡ್ತಾ ಇರಬೇಕಾದ್ರೆ ಅಲಿಟಾ ತನ್ನ ಸ್ವರ್ಡ್ ಝೋಲಂ ಸಿಟಿ ಕಡೆ ತೋರಿಸ್ತಾಳೆ. ಝೋಲಂ ಸಿಟಿಯಲ್ಲಿರೋ ನೋವಾಗೆ ಇವಳನ್ನ ನೋಡಿ ಇವತ್ತಲ್ಲ ನಾಳೆ ಅಲಿಟಾ ಝೋಲಂಗೆ ಬಂದೇ ಬರ್ತಾಳೆ ಅಂತ ಕನ್ಫರ್ಮ್ ಆಗುತ್ತೆ. ಇಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ.